ನಮಸ್ತೆ. 21-3-2024 ಗುರುವಾರ ಶುಕ್ಲ ಪಕ್ಷ. ಬೆಳೆಯುವ ಚಂದ್ರ. ಬೆಳೆಯುವ ಚಂದ್ರನಲ್ಲಿ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನ ಮಾಡಬಹುದು. ಇವತ್ತು ದ್ವಾದಶಿ ತಿಥಿ ಇದೆ. ಬೆಳಗಿನ ಜಾವ 4:44:30 ಇವತ್ತಿನ ನಕ್ಷತ್ರ ಆಶ್ಲೇಷ. ಪೂಜೆ ಪುಣ್ಯ ಕಾರ್ಯಗಳು ಮಾಡಬಹುದು, ಮುಹೂರ್ತ ಕಾರ್ಯಗಳು ಮಾಡೋಕ್ಕಾಗೋದಿಲ್ಲ. ಈ ಆಶ್ಲೇಷ ನಕ್ಷತ್ರ ಮುಗಿದ ನಂತರ ಮಕಾ ನಕ್ಷತ್ರ ಬರುತ್ತೆ. ಆಶ್ಲೇಷ ನಕ್ಷತ್ರ ಇರುವ ರಾತ್ರಿಯವರೆಗೂ, ಅಂದರೆ ರಾತ್ರಿ 1:26:36 ಕಾರ್ಯಸಿದ್ಧಿಯು ಲಾಭವೂ ಉಂಟು. ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ಪೂಜಾ ಕಾರ್ಯಗಳನ್ನ ಮಾಡ್ಬೋದು, ಮುಹೂರ್ತ ಕಾರ್ಯಗಳಿಲ್ಲ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಮತ್ತು ಇವತ್ತಿನ ವಿಶೇಷವಾಗಿ ಇನ್ನೂ ಕೆಲವು ವಿಷಯಗಳಿಗೆ ಬರೋಣ. ಸೂರ್ಯೋದಯ 6:23, ಸೂರ್ಯ ಅಸ್ತಮನ ಸಂಜೆ 6:30. ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ಮತ್ತು ನಕ್ಷತ್ರ ಪಾದಾಂಶಗಳನ್ನ ನೋಡೋಣ. ಇವತ್ತು ಸಿಂಹರಾಶಿ ಇದೆ, ಅಂದರೆ ರಾತ್ರಿ 1:27 ನಂತರ ಅಲ್ಲಿಯವರೆಗೂ ದಿನ ಪೂರ್ತಿ ರಾಶಿ ಕರ್ಕಾಟಕ. ಇವತ್ತು ಆಶ್ಲೇಷ ನಕ್ಷತ್ರದ 2ನೇ ಪಾದ ಬೆಳಗ್ಗೆ 6:23 12 ಗಂಟೆವರೆಗಿದೆ. ಆ ನಂತರ ಸಂಜೆ 6:43 ಆಶ್ಲೇಷ ನಕ್ಷತ್ರ 3ನೇ ಪಾದ. ಆ ನಂತರ ರಾತ್ರಿ 1:27 ಆಶ್ಲೇಷ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಆಶ್ಲೇಷ ನಕ್ಷತ್ರವೇ ಮುಗಿತದೆ. ರಾತ್ರಿ 1:20 ಮೇಲೆ ಮಕಾ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ನಾಳೆಯವರೆಗೂ ಇದೇ ಮಕಾ ನಕ್ಷತ್ರವಿದೆ. ನಾಳೆ ಅಂತಂದರೆ 22ನೇ ತಾರೀಕು ಶುಕ್ರವಾರ. ನಾಳೆ ಮಕಾ ನಕ್ಷತ್ರ ಬೆಳಗ್ಗೆಯಿಂದ, ಅಂದರೆ ಇವತ್ತರಿಂದಲೇ ಸ್ಟಾರ್ಟ್ ಆಗಿರುತ್ತೆ. ಆದರೂ ನಾಳೆ ಅಂತ ನೋಡಿದಾಗ ನಾಳೆ ಬೆಳಗ್ಗೆಯಿಂದಲೇ ಸೂರ್ಯೋದಯದಿಂದಲೇ ನೋಡಬೇಕು. ರಾತ್ರಿ ಅಂದರೆ ಬೆಳಗಿನ ಜಾವ 4:27:37 ಆದರೂ ಅಶುಭವಾಗಿದೆ. ಮರಣ ಚಂಚಲ ಅಂತಿದೆ. ಹಾಗಾಗಿ ನಾಳೆ ಶುಭ ದಿನವಲ್ಲ. ಪೂಜಾ ಕಾರ್ಯಗಳು ಮಾಡ್ಬೋದಷ್ಟೇ, ಬೇರೆ ಎಲ್ಲ ಕಾರ್ಯಗಳು ಮಾಡೋಕ್ಕೆ ಅಲ್ಲಿ ಶುಭವಾಗಿಲ್ಲ. ಮತ್ತು ಇವತ್ತು ಹಿಂದಿರುಗೋಣ. 21ನೇ ತಾರೀಕು 100% ಒಳ್ಳೆಯದು ಮತ್ತು ಕೆಟ್ಟೋದನ್ನು ನೋಡೋಣ. ನಾಳೆಯ ದಿನ ಪ್ರಕಾರ, ಇವತ್ತಿನ ದಿನ ಪ್ರಕಾರ ಗುರುವಾರ ಶುಕ್ರವಾರ ಅಂತ ಭೇದವಿಲ್ಲದೆ ಶುಭ ಅಶುಭ ಅಂತ ನೋಡ್ಕೊಳ್ಳೋಣ. ಈಗ ನಾವು ನೋಡೋದು 21ನೇ ತಾರೀಕು, ಅಂದರೆ ಇವತ್ತಿನ ದಿನಕ್ಕೆ ಬೆಳಗ್ಗೆ 7:56 9:29 ಶುಭವಾಗಿದೆ. 11:36 ಬೆಳಗ್ಗೆಯಿಂದ 12:54 ಮಧ್ಯಾಹ್ನದವರೆಗೂ ಶುಭವಾಗಿದೆ. ಮತ್ತು ಮಧ್ಯಾಹ್ನ 3:31 ರಾತ್ರಿವರೆಗೂ ಶುಭವಾಗಿದೆ. ಬೆಳಗಿನ ಜಾವ 4:20 ಮೇಲೆ ಶುಭಕರವಾಗಿದೆ, ಅಂದರೆ ಬ್ರಹ್ಮ ಮುಹೂರ್ತ ಚೆನ್ನಾಗಿರುತ್ತದೆ. 100% ದೋಷ ಬರುವ ಸಮಯವನ್ನು ನೋಡೋಣ. 6:23 ರಾತ್ರಿಯವರೆಗೂ ಧನುಸು ರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ. ಧನುಸು ರಾಶಿಯಲ್ಲಿ ಬರುವ ನಕ್ಷತ್ರಗಳು 3: ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರ 1ನೇ ಪಾದ. 6:23 7:54 ಯಮಕಂಡ ಕಾಲವಿದೆ. 9:31 11:34 ಮೃತ್ಯು. 11:36 ಮೇಲೆ ಶುಭವಾಗಿದೆ. ಇಷ್ಟರಲ್ಲೇ, ಅಂದರೆ 11:34 ಮೃತ್ಯು ಮುಗಿದಿಲ್ಲ. ಅಷ್ಟರಲ್ಲೇ 10:25 11:14 ದುರ್ಮುಹೂರ್ತವು ಕೂಡುತ್ತದೆ. ಅದರಿಂದಾಗಿ 10:25 ಮೇಲೆ ಇನ್ನೂ ಡಬಲ್ ಆಗಿ ದೋಷವಿದೆ, ಎಚ್ಚರ. ಮಧ್ಯಾಹ್ನ 12:56 2:43 PM ನಕ್ಷತ್ರ ವಿಷಕಟಿಕಾ ಕಾಲ. ಮಧ್ಯಾಹ್ನ 1:58 3:29 ರಾಹು ಕಾಲ. ನಕ್ಷತ್ರ ವಿಷಕಟಿಕಾ ಕಾಲ ಮುಗುದಿಲ್ಲ, ಅಷ್ಟರಲ್ಲೇ ಇದೂ ಸೇರುತ್ತದೆ. ಮತ್ತು ರಾತ್ರಿ 1:27 ಮೇಲೆ ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ. ಲೇಟ್ ನೈಟ್, ಅಂದರೆ 2:24 ರಾತ್ರಿಯಿಂದ 4:18 ಅಶುಭವಾಗಿದೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಯಾಕೆಂತಂದರೆ ಈ ದಿನದಲ್ಲಿ ಶುಭವಾಗಿದೆಯಾ ಅಶುಭವಾಗಿದೆಯಾ ಅಂತ ನೋಡುವಂಥದ್ದು ಒಂದು ರೀತಿ ಅಂತಂದರೆ, ನಕ್ಷತ್ರ ಯಾವುದು ಅಂತ ನೋಡ್ಕೋಬೇಕಾಗ್ತದೆ. ಆಶ್ಲೇಷ ನಕ್ಷತ್ರ ರಾತ್ರಿವರೆಗೆ ಇರೋದರಿಂದ ಪೂಜಾ ಕಾರ್ಯಗಳು ಪುಣ್ಯ ಕಾರ್ಯಗಳನ್ನು ಮಾಡಿಕೊಳ್ಳಿ. ನಾವು ಎಂದೂ ಹೇಳುವಂತೆ ಕೆಲವು ದಿನಗಳಲ್ಲಿ ಶುಭ ಕಾರ್ಯಗಳು ಮಾಡಬಹುದು, ಕೆಲವು ದಿನಗಳಲ್ಲಿ ಬೇಡ ಅನ್ನೋದು. ಅದು ಅಲ್ಲದೆ ಇವತ್ತಿನ ವಿಶೇಷವಾಗಿ ಬೇರೆ ವಿಷಯಗಳನ್ನು ನೋಡೋಣ. ತಾರಾ ಮತ್ತು ಚಂದ್ರಬಲ. ಅಶ್ವಿನಿ ನಕ್ಷತ್ರ ಮತ್ತು ಮೇಷರಾಶಿ. ಅಶ್ವಿನಿ ಮೇಷರಾಶಿಯಲ್ಲೇ ಬರುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನ ಪ್ರಕಾರ ಪರಮ ಮಿತ್ರಧಾರೆಯಾಗಿದೆ.
ಪರವಾಗಿಲ್ಲ, ಶುಭವಾಗಿದೆ. ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ, ಮಿತ್ರ ತಾರೆ ಇದೆ, ಆದರೂ ರೋಗ ಭಯ ಉಂಟು, ಎಚ್ಚರ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಮೇಷರಾಶಿ, ನಿಮಗೆ ಈ ದಿನದಲ್ಲಿ ಟೆನ್ಷನ್ ಇದೆ, ರೋಗ ಭಯ ಉಂಟು, ಚೆನ್ನಾಗಿಲ್ಲ ದಿನ, ನೋಡಿಕೊಂಡೇ ಕಾರ್ಯಗಳನ್ನ ಮಾಡಬೇಕು, ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ ಈ ದಿನದಲ್ಲಿ ಟೆನ್ಷನ್ ಇದೆ, ಆದರೆ ಎಂದಿನಂತೆ ಬರುವ ಲಾಭಕ್ಕೆ ಏನೂ ತೊಂದರೆ ಇಲ್ಲ, ಹೊಸದಾಗಿ ಏನು ಮಾಡಬಾರ್ದು. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ, ನಿಮಗೆ ಈ ದಿನದಲ್ಲಿ ಅನುಕೂಲವಿದೆ, ದ್ರವ್ಯ ಲಾಭವಿದೆ, ಆದ್ದರಿಂದ ಶುಭಕರವಾಗಿದೆ, ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಜನರಲಾಗಿ ಯಾರು ಮುಹೂರ್ತ ಕಾರ್ಯಗಳು ಮಾಡೋಕ್ಕಾಗಲ್ಲ ಇವತ್ತು ಆಶ್ಲೇಷ ನಕ್ಷತ್ರದಲ್ಲಿ, ಆದರೂ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ನಿಮಗೆ ಅಡ್ಡಿ ಇಲ್ಲ, ಗಮನಿಸ್ಕೊಳ್ಳಿ. ಮತ್ತೆ ನಾವು ನೋಡುವಂಥದ್ದು ಇನ್ನೊಂದು ನಕ್ಷತ್ರವಾದ ಮೃಗಶೀರ್ಷ ವೃಷಭ ರಾಶಿ, ನಿಮಗೆ ಖಂಡಿತವಾಗಿ ಈ ದಿನದಲ್ಲಿ ಪ್ರತ್ಯೇಕ ತಾರೆ ಇಂತಿದೆ, ಆದ್ದರಿಂದ ಶುಭವಾಗಿಲ್ಲ, ಗಮನದಲ್ಲಿಟ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಪ್ರತ್ಯೇಕ ತಾರೆ ಧನಹಾನಿ ಅಂತ ಅಶುಭವಾಗಿದೆ. ಆರ್ದ್ರ ನಕ್ಷತ್ರ ಮಿಥುನ ರಾಶಿ, ಕ್ಷೇಮವು ಧನಹಾನಿಯೂ ಉಂಟು, ಅಂದರೆ ಆರೋಗ್ಯವಿದೆ ಆದರೆ ಧನಹಾನಿ ಉಂಟು, ಎಚ್ಚರ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಇವತ್ತು ನಿಮಗೆ ವಿಪತ್ತಿದೆ, ಧನಹಾನಿ ಇದೆ, ಬೇಡದೇ ಇರೋ ಖರ್ಚುಗಳೆಲ್ಲ ಬರುತ್ತದೆ, ಹುಷಾರಾಗಿರಿ, ಎಲ್ಲವನ್ನು ಆಗಿ ತಗೊಂಡು ಅವಾಯ್ಡ್ ಮಾಡಿಕೊಳ್ಳಿ. ನಂತರ ನೋಡುವಂಥ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, 4ನೇ ಪಾದ, ವಿಪತ್ತುಂಟು, ಆದರೂ ಆಮೇಲೆ ಚೇತರಿಸ್ಕೊಳ್ತೀರಾ, ಆದ್ದರಿಂದ ಹುಷಾರಾಗೇ ಇರಬೇಕು. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ನಿಮಗೆ ಈ ದಿನದಲ್ಲಿ ಸಂಪತ್ತು ಉಂಟು, ಶರೀರ ಸುಖವಿದೆ, ಕೆಲವ್ರಿಗೆಲ್ಲ ಕೆಟ್ಟೋದು ಅಂತಂದರೆ ನಿಮಗೆ ಈ ದಿನ ಪರವಾಗಿಲ್ಲ ಅಂತ ಹೇಳ್ಬೋದು. ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ನಿಮಗೆ ಈ ದಿನದಲ್ಲಿ ಜನ್ಮತಾರೆ ಆಗಿರೋದರಿಂದ ತಲೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿಕೊಳ್ಳಿ, ಮನೆ ದೇವರಿಗೆ, ಮತ್ತು ಸರ್ಪಶಾಂತಿಗಳು ಮಾಡಬಹುದು, ಅದಕ್ಕೂ ಶುಭವಾಗಿರುತ್ತದೆ. ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ, ಇವತ್ತಿನ ದಿನದಲ್ಲಿ ಪರಮ ಮಿತ್ರ ತಾರೆಯಾಗಿ ಅನುಕೂಲಕರವಾಗಿದೆ. ನಂತರ ನೋಡುವಂಥದ್ದು ಪುಬ್ಬಾರ್ ನಕ್ಷತ್ರ ಸಿಂಹರಾಶಿ, ಇವತ್ತು ಮಿತ್ರಧಾರೆಯಾಗಿ ಸ್ವಲ್ಪ ವ್ಯಯವಿದೆ, ವ್ಯಯನ ಮಾತ್ರ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ, ಇವತ್ತಿನ ದಿನದಲ್ಲಿ ಟೆನ್ಷನ್ ಇದೆ, ವ್ಯಯವಿದೆ, ಅಶುಭವಾಗಿದೆ, ಶುಭ ಕಾರ್ಯಗಳು ಬೇಡ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, 2, 3, 4ನೇ ಪಾದಗಳು, ಟೆನ್ಷನ್, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಇವತ್ತಿನ ದಿನದಲ್ಲಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ, ಹಾಗಾಗಿ ನಿಮಗೆ ಶುಭವಾಗಿದೆ. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ನಿಮಗೆ ಈ ದಿನದಲ್ಲಿ ಪ್ರತ್ಯೇಕ ತಾರೆ ಅಂದರೆ ಶುಭವಾಗಿಲ್ಲ, ಆದ್ದರಿಂದ ವಿಶೇಷವಾಗಿ ಇವತ್ತು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳೋದು ಉತ್ತಮ. ಆದರೂ ಇಷ್ಟಾರ್ಥ ಸಿದ್ಧಿ ಇರೋದರಿಂದ ಅಂದರೆ ತಾನೇ ಒಳ್ಳೆಯದು ನಡೆದರೆ ಅನುಭವಿಸಬಹುದು, ಸೆಲೆಕ್ಟ್ ಮಾಡಿ ಮಾಡುವಂಥದ್ದಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ, 3 ಮತ್ತು 4ನೇ ಪಾದ, ಪ್ರತ್ಯೇಕ ತಾರೆ ಶುಭವಾಗಿಲ್ಲ. ನಂತರ ನೋಡುವಂಥದ್ದು ಸ್ವಾತಿ ನಕ್ಷತ್ರ ತುಲಾರಾಶಿ, ಇವತ್ತು ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯು ಉಂಟು, ದಿನ ಹೇಗಿದ್ದರೂ ನಕ್ಷತ್ರ ಯಾವ ಥರ ಆದರೂ ನಿಮಗೆ ಪರವಾಗಿಲ್ಲ ಅಂತ ಹೇಳ್ಬೋದು ಖಂಡಿತವಾಗಿಯೂ. ನಂತರ ನೋಡುವಂಥದ್ದು ಇನ್ನೊಂದು ನಕ್ಷತ್ರ, ವಿಶೇಷವಾಗಿ ನಾವು ಎಲ್ಲ ಟೈಮಲ್ಲಿ ಏನು ನೋಡ್ತೀವಿ ಅಂತಂದರೆ ಚಿತ್ತಾ ನಕ್ಷತ್ರ ಅಂತಂದಾಗ ಇದು ರಾಕ್ಷಸಗಣ, ಆದರೆ ಸ್ವಾತಿ ಅಂತಂದಾಗ ಮಹಾ ನಕ್ಷತ್ರ ಅಂತ ಹೇಳ್ತೀವಿ. ಆ ರೀತಿ ನೋಡಿದರೆ ಇವತ್ತಿನ ದಿನದಲ್ಲಿ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಸೇಮ್ ಟೈಮಲ್ಲಿ ವಿಶಾಖ ನಕ್ಷತ್ರ ತುಲಾರಾಶಿ 1, 2 ಮತ್ತು 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ವಿಪತ್ತು ಉಂಟು, ಆದ್ದರಿಂದ ಗಾಡಿಯಲ್ಲಿ ಹುಷಾರ್, ಮೆಟ್ಲ ಹತ್ತೋರೆಲ್ಲ ಸ್ವಲ್ಪ ಹುಷಾರಾಗಿ ಇರಬೇಕಾಗ್ತದೆ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ನಿಮಗೆ ಈ ದಿನದಲ್ಲಿ ವಿಪತ್ತು ಉಂಟು, ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ, ನೋಡಿಕೊಂಡು ಸರಿ ಮಾಡಿಕೊಳ್ಳಿ. ಯಾಕೆಂತಂದರೆ ದೂರದ ಪ್ರಯಾಣ ಅಂತಂದರೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಥವಾ ಸ್ಪೀಡ್ ಕಡಿಮೆ ಮಾಡ್ಕೋಬೋದು, ಇದು ಉತ್ತಮ. ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ನಿಮಗೆ ಈ ದಿನದಲ್ಲಿ ಸಂಪತ್ತಿದೆ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಉಂಟು, ಇಂದಿನಂತೆ ಬರುವ ವರಮಾನಕ್ಕೂ ತೊಂದರೆಗಳಿಲ್ಲ, ಗಮನಿಸಿ ನಡ್ಕೊಳ್ಳಿ. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ,
ಇವತ್ತಿನ ದಿನ ನಿಮಗೆ ಜನ್ಮತಾರೆಯಾಗಿ ಕಾರ್ಯ ತಡೆ ಇರೋದರಿಂದ ದೇವರಕ್ಕೆ ಪೂಜೆ ಮಾಡಿಕೊಳ್ಳಿ. ಅದರಲ್ಲೂ ಖಂಡಿತವಾಗಿ ಇವತ್ತು ಆಶ್ಲೇಷ ನಕ್ಷತ್ರ ಬಂದಿರೋದರಿಂದ ಸರ್ಪಬಲಿ, ಸರ್ಪದೋಷಕ್ಕೆ ಪರಿಹಾರ, ಅದರಲ್ಲೂ ಆಶ್ಲೇಷ ನಕ್ಷತ್ರದವರು ಇನ್ನೂ ಸ್ವಲ್ಪ ಗಮನ ಕೊಡಿ. ನಂತರ ನೋಡುವಂಥದ್ದು ಇದರಲ್ಲಿ ವಿಶೇಷವಾಗಿ ಜ್ಯೇಷ್ಠ ಆದ ನಂತರ ಬರೋದು ಮೂಲ ನಕ್ಷತ್ರ. ಇದರಲ್ಲಿ ಜನನವಾದ ನಿಮಗೆ ಇವತ್ತಿನ ದಿನ ಪ್ರಕಾರ ಪರಮ ಮಿತ್ರಧಾರೆಯಾಗಿ ರೋಗವೃದ್ಧಿಯೂ ಉಂಟು, ಆದ್ದರಿಂದ ಎಚ್ಚರವಾಗಿರಬೇಕು. ನಂತರ ನೋಡುವಂಥದ್ದು ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ. ನಿಮಗೆ ಮಿತ್ರಧಾರೆ ಇದೆ, ಆದರೂ ಆರೋಗ್ಯದ ಮಾತ್ರ ಎಚ್ಚರವಾಗಿರಬೇಕಾಗ್ತದೆ. ಊಟದಲ್ಲಿ ಮೇಂಟೈನ್ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ, ಧನುಸು ರಾಶಿ, 1ನೇ ಪಾದ. ಟೆನ್ಷನ್ ಉಂಟು, ರೋಗವೃದ್ಧಿ ಉಂಟು, ಒಳ್ಳೆಯ ದಿನವಿಲ್ಲ, ಆದ್ದರಿಂದ ಗಮನ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, 2, 3, 4ನೇ ಪಾದಗಳು. ಟೆನ್ಷನ್, ಆದ್ದರಿಂದ ಟೆನ್ಷನ್ನ ಕೈ ಬಿಟ್ಬಿಡಿ. ಬಿ ಪಿಗೆ ಮಾತ್ರ ತೊಗೊಳ್ಳೋರು ಕರೆಕ್ಟಾಗಿ ತೊಗೊಂಬಿಡಿ. ನಂತರ ನೋಡುವಂಥದ್ದು ಶ್ರವಣ ನಕ್ಷತ್ರ, ಮಕರ ರಾಶಿ. ನಿಮಗೆ ಈ ದಿನದಲ್ಲಿ ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಇದೆ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಪ್ರತ್ಯೇಕ ತಾರೆ, ಸುಖ ಅಭಿವೃದ್ಧಿಯೆಲ್ಲ ಕೂಡಿ ಬರುತ್ತದೆ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ, ಕುಂಭರಾಶಿ. ಪ್ರತ್ಯೇಕ ತಾರೆ ಅಂದರೆ ಅನಾನುಕೂಲ, ಆದರೂ ಶತ್ರುಕಾಟ ಏನೂ ಇರಲ್ಲ, ಏನು ಮಾಡಿದ್ರೂ ಅವರಿಗೆ ಕೆಟ್ಟೋದಾಗುತ್ತದೆ. ಶತಭಿಷ ನಕ್ಷತ್ರ, ಕುಂಭರಾಶಿ. ಕ್ಷೇಮವು ಶತ್ರುನಾಶವೂ ಉಂಟು, ಆದ್ದರಿಂದ ಶುಭ ದಿನವಾಗಿದೆ ಇವತ್ತು. ನಂತರ ನೋಡುವಂಥದ್ದು ಪೂರ್ವಭಾದ್ರಪದ ನಕ್ಷತ್ರ, ಕುಂಭರಾಶಿ. ಇವತ್ತಿನ ದಿನದಲ್ಲಿ ವಿಪತ್ತು ಉಂಟು, ಆದ್ದರಿಂದ ಅದು ಚಾನ್ಸ್ ಕೊಡಬೇಡಿ. ಗಾಡಿನ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಹುಡುಗರ ಕೈಯಲ್ಲಿ ಓಡಿಸೋಕ್ಕೆ ಕೊಡಬೇಡಿ, ಅವರು ಸಾಹಸ ಮಾಡುತ್ತಾರೆ, ಆದ್ದರಿಂದ ಗಮನ. ನಂತರ ನೋಡುವಂಥದ್ದು ಪೂರ್ವಭಾದ್ರ ನಕ್ಷತ್ರವೇ, ಆದರೆ ಮೀನರಾಶಿ, 4ನೇ ಪಾದ. ವಿಪತ್ತು ಉಂಟು, ಕಾರ್ಯವಿಘ್ನಗಳಿರುತ್ತದೆ, ದಿನ ಸರಿಯಾಗಿಲ್ಲ, ಗಮನ ಕೊಡಿ. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ. ಖಂಡಿತವಾಗಿ ಇವತ್ತಿನ ದಿನ ಪ್ರಕಾರ ಸಂಪತ್ತು ಉಂಟು, ಹೆಚ್ಚಿನ ವರಮಾನವಿದೆ, ಅದಕ್ಕೆ ದಾರಿ ಮಾಡಿಕೊಳ್ಳಿ. ಸ್ವಲ್ಪ ವಿಘ್ನವಿರುತ್ತದೆ, ಆದರೂ ಸರಿ ಮಾಡಬಹುದು. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ, ಕೊನೆಯ ನಕ್ಷತ್ರ. 4 ಪಾದಗಳು ಮೀನರಾಶಿಯಲ್ಲೇ ಬರುತ್ತದೆ. ಜನ್ಮತಾರೆ ಇದು. ಖಂಡಿತ ದೇವತಾ ಪೂಜೆ, ದೇವರ ಕಾರ್ಯಗಳು ಕುಂತ ಖರ್ಚು, ಇಂಥದ್ದೆಲ್ಲ ಶುಭವಾಗಿರುತ್ತದೆ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮ್ಮ ಪ್ರೋಗ್ರಾಮ್ ನೋಡಿದವರಿಗೆಲ್ಲ ವಂದನೆಗಳು, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ವಂದನೆಗಳು. ಇನ್ನು ಕೆಲವರು ಅಡ್ಮಿನ್ ಇರುತ್ತಾರೆ, ಅಂದರೆ ಕಳಿಸ್ಕೊಡ್ತಾರೆ ನಮ್ಮ ಪ್ರೋಗ್ರಾಮ್ನ, ಅವರಿಗೂ ಇನ್ನೂ ವಂದನೆಗಳು. ಸಪ್ರೇಟಾಗಿ ನಾನು ವಾಟ್ಸಪ್ ಆ ಸ್ಟೇಟ್ ನೋಡೋಕ್ಕಾಗಿಲ್ಲ, ತಪ್ಪು ತಿಳ್ಕೊಬೇಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.